ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ 1 2016, 2020 ಅಥವಾ 2021 ಅಥವಾ 2022 ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. 2020ನೇ ಇಸವಿಯಲ್ಲಿ ಈ ಕೋವಿಡ್-19 ಲಾಕ್ಡೌನ್ ಓಪನ್ ಆದಾಗ ಬೀದಿ ಬದಿ ವ್ಯಾಪಾರಿಗಳಿಗೆ ತಮ್ಮ ಜೀವನೋಪಾಯವನ್ನು ಮರುಪ್ರಾರಂಭಿಸುವಂತಹ ನಿಟ್ಟಿನಲ್ಲಿ ಅನುಕೂಲವನ್ನು ಒದಗಿಸುವಂತಹ ಈ ವರ್ಕಿಂಗ್ ಕ್ಯಾಪಿಟಲ್ ಲೋನ್ಗಳನ್ನು ಅಥವಾ ಸಾಲದ ರೂಪದಲ್ಲಿ ಒಂದು ಹಣಕಾಸಿನ ಸಹಾಯವನ್ನು ನೀಡುವಂತಹ ಒಂದು ಯೋಜನೆ ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಂತ, ಅಥವಾ ಇದನ್ನು ಶಾರ್ಟ್ ಆಗಿ PM ಸ್ವನಿಧಿ ಅಂತ ಕೂಡ ಗುರುತಿಸಲಾಗುತ್ತದೆ. ಪ್ರಧಾನಮಂತ್ರಿ ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಹೆಸರಿನಲ್ಲೇ ಸೂಚಿಸುವ ಹಾಗೆ ಸ್ಟ್ರೀಟ್ ವೆಂಡರ್ಸ್ ಅಂತಂದರೆ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ವರ್ಕಿಂಗ್ ಕ್ಯಾಪಿಟಲ್ ಲೋನನ್ನು ಪ್ರೊವೈಡ್ ಮಾಡುವಂತಹ ನಿಟ್ಟಿನಲ್ಲಿ 2022ನೇ ಇಸವಿಯಲ್ಲಿ ಜೂನ್ ತಿಂಗಳಲ್ಲಿ ಈ ಸ್ವನಿಧಿ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಆಗಲೇ ತಿಳಿಸಿದ ಹಾಗೆ ಈ ಕೋವಿಡ್-19 ಲಾಕ್ಡೌನ್ ಓಪನ್ ಆದಾಗ ಅವರ ಜೀವನೋಪಾಯವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಅಥವಾ ಅವರ ಒಂದು ವ್ಯಾಪಾರ ವಹಿವಾಟನ್ನು ಪ್ರಾರಂಭಿಸುವಂತಹ ನಿಟ್ಟಿನಲ್ಲಿ ಮತ್ತು ಈ ನಿಯಮಿತ ಮರುಪಾವತಿಯನ್ನು ಉತ್ತೇಜಿಸುವಂತಹ ಮತ್ತು ಡಿಜಿಟಲ್ ವಹಿವಾಟುಗಳನ್ನು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ಗಳನ್ನು ಪ್ರಮೋಟ್ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಬಂಡವಾಳ ನೀಡುವಂತಹ ಸಾಲವನ್ನು ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಲೋನನ್ನು ಪ್ರೊವೈಡ್ ಮಾಡುವಂತಹ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮೊದಲನೇ ಜೂನ್ 2020ನೇ ಇಸವಿಯಲ್ಲಿ. ಇದು ಒಂದು ಕೇಂದ್ರ ವಲಯದ ಯೋಜನೆಯಾಗಿದ್ದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಥವಾ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿಯ ಮೂಲಕ ಈ ಒಂದು PM ಸ್ವನಿಧಿ ಅನ್ನುವ ಯೋಜನೆಯನ್ನು ಇಂಪ್ಲಿಮೆಂಟೇಷನ್ ಮಾಡಲಾಗ್ತಾ ಇದೆ. ಸೊ ಸರಿಯಾಗಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಮತ್ತು ನಿಮ್ಮ ಸಜೆಷನ್ಸ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಕಳೆದ ವರ್ಷ ಈ ಸೈಕ್ಲೋನ್ ಪೀಡಿತ ದೇಶಕ್ಕೆ ಭಾರತೀಯ ನೌಕಾಪಡೆಯಿಂದ ಪರಿಹಾರವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಆಪರೇಷನ್ ಕರುಣಾ ಅನ್ನುವ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಸೊ ಈ ಆಪರೇಷನ್ ಕರುಣಾ ಅನ್ನುವ ಕಾರ್ಯಾಚರಣೆಯನ್ನು ಈ ಕೆಳಗಿನ ಯಾವ ಸೈಕ್ಲೋನ್ ಪೀಡಿತ ದೇಶಕ್ಕೆ ಪರಿಹಾರವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕಳೆದ ವರ್ಷ 2023ರಲ್ಲಿ ಪ್ರಾರಂಭಿಸಲಾಗಿತ್ತು ಅಂತ ಪ್ರಶ್ನೆ ಇದ್ದು ಆಪ್ಷನ್ 1 ಯಾವ ದೇಶ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಫಿಲಿಪೈನ್ಸ್, ಆಪ್ಷನ್ 2 ಮಯನ್ಮಾರ್, ಆಪ್ಷನ್ 3 ಶ್ರೀಲಂಕಾ ಅಥವಾ ಆಪ್ಷನ್ 4 ಇಂಡೋನೇಷ್ಯಾ ಅಂತ ನೀಡಲಾಗಿದೆ. ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ, ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಮೊದಲನೇ ಆರ್ಟಿಕಲ್ ಇತ್ತೀಚೆಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 244(a) 244(a) ಈ ಒಂದು ಸಂವಿಧಾನದ ಪರಿಚ್ಛೇದ ನ್ಯೂಸ್ನಲ್ಲಿ ಪಬ್ಲಿಷ್ ಆಗ್ತಾ ಇದೆ. ಸೊ ಇದರ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ಆರ್ಟಿಕಲ್ 244(a) ಈ ಒಂದು ಪರಿಚ್ಛೇದದ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ನಾವು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಸಂವಿಧಾನದ ಆರ್ಟಿಕಲ್ 244(a) ಈ ಒಂದು ಪರಿಚ್ಛೇದದ ಅಡಿಯಲ್ಲಿ ಅಸ್ಸಾಂನ ದೀಪು ಲೋಕಸಭಾ ಕ್ಷೇತ್ರದಲ್ಲಿ ಇರುವಂತಹ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇರುವಂತಹ ಅಭ್ಯರ್ಥಿಗಳು ಮುಂದಿನ ದಿನಗಳಲ್ಲಿ ಈ ಒಂದು ಟ್ರೈಬಲ್ ಏರಿಯಾದಲ್ಲಿ ಅಥವಾ ಬುಡಕಟ್ಟು ಸಮುದಾಯದ ಒಂದು ಪ್ರದೇಶದಲ್ಲಿ ಸ್ವಾಯತ್ತ ರಾಜ್ಯದ ಸ್ಥಾಪನೆ ಮಾಡುವಂತಹ ಒಂದು ಘೋಷಣೆಯನ್ನು ನೀಡಿದ್ದಾರೆ, ಭರವಸೆಯನ್ನು ನೀಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಸಂವಿಧಾನದ ಆರ್ಟಿಕಲ್ 244(a) ಇದರ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ.
ನಮ್ಮ ಸಂವಿಧಾನದ ಈ ಪರಿಚ್ಛೇದ 244 ಬ್ರ್ಯಾಕೆಟ್ ಎ ಇದು ಮುಖ್ಯವಾಗಿ ಅಸ್ಸಾಂ ರಾಜ್ಯದಲ್ಲಿರುವಂತಹ ಕೆಲವೊಂದಿಷ್ಟು ಬುಡಕಟ್ಟು ಪ್ರದೇಶಗಳಲ್ಲಿ ಸ್ವಾಯತ್ತ ರಾಜ್ಯವನ್ನು ರಚಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಪ್ರೊವಿಷನ್ಸ್ಗಳನ್ನು ಪ್ರಾವಧಾನಗಳನ್ನು ಹೊಂದಿದೆ ಮತ್ತು ಸ್ವಾಯತ್ತ ರಾಜ್ಯ ಅಥವಾ ಆಟೋನಮಸ್ ಸ್ಟೇಟನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಅನುಮತಿಯನ್ನು ನೀಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿ ಇದು, ನೋಟ್ ಮಾಡಿಟ್ಕೊಳ್ಳಿ. ಆರ್ಟಿಕಲ್ಸ್ಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಎಕ್ಸಾಮ್ನಲ್ಲಿ. ಆರ್ಟಿಕಲ್ 244 ಬ್ರ್ಯಾಕೆಟ್ ಎ ಈ ಒಂದು ಪರಿಚ್ಛೇದದ ಅಡಿಯಲ್ಲಿ ಅಸ್ಸಾಂನಲ್ಲಿರುವಂತಹ ಈ ಬುಡಕಟ್ಟು ಪ್ರದೇಶಗಳಲ್ಲಿ ಒಂದು ಸ್ವಾಯತ್ತವಾದಂತಹ ರಾಜ್ಯದ ಸ್ಥಾಪನೆಯನ್ನು ಮಾಡುವಂತಹ ಅಥವಾ ಆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಆಟೋನಮಸ್ ಸ್ಟೇಟನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಒಂದು ಪರ್ಮಿಷನನ್ನು ಆರ್ಟಿಕಲ್ 244 ಬ್ರ್ಯಾಕೆಟ್ ಎ ನೀಡುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಯಾವ ರಾಜ್ಯ ಅಂತ ನೋಟ್ ಮಾಡಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಅಸ್ಸಾಂ. ಸೊ ಈ ಅಸ್ಸಾಂನಲ್ಲಿರುವಂತಹ ಕರ್ಬಿ ಆಂಗ್ಲಾಂಗ್ ಅನ್ನುವ ಈ ಬುಡಕಟ್ಟು ಸಮುದಾಯವನ್ನು ಒಳಗೊಂಡಂತೆ ಈ ಒಂದು ಪ್ರಾವಧಾನವನ್ನು ಬಳಸಿಕೊಳ್ಳುವಂತಹ ಒಂದು ಅವಕಾಶವನ್ನು ಭಾರತದ ಸಂವಿಧಾನ ಮಾಡಿಕೊಡುತ್ತೆ. ಸೊ ಇದರ ಹಿನ್ನೆಲೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1969ನೇ ಇಸವಿಯಲ್ಲಿ ನಮ್ಮ ಭಾರತದ ಸಂವಿಧಾನದ 22ನೇ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ CAA ಅಂತ ಕರಿತೇವೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ, ಅಥವಾ 22ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ 1969ನೇ ಇಸವಿಯಲ್ಲಿ ಈ ಆರ್ಟಿಕಲ್ 244A ಈ ಒಂದು ಪ್ರಾವಧಾನವನ್ನು ಅಸ್ಸಾಂ ರಾಜ್ಯದಲ್ಲಿರುವಂತಹ ಬುಡಕಟ್ಟು ಸಮುದಾಯದವರಿಗೆ ತಮ್ಮ ಒಂದು ಆಡಳಿತವನ್ನು ನಡೆಸುವಂತಹ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪ್ರಾವಧಾನವನ್ನು ಸೇರ್ಪಡೆಗೊಳಿಸಲಾಗಿತ್ತು ಅಂತ ನಾವು ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಸೊ ಈ ಆರ್ಟಿಕಲ್ 244 ಬ್ರ್ಯಾಕೆಟ್ ಎ ಇದರ ಅಡಿಯಲ್ಲಿ ಈ ರೂಪಿತವಾದಂತಹ ಅಥವಾ ಸ್ಥಾಪಿಸಲಾದಂತಹ ಒಂದು ಆಟೋನಮಸ್ ಸ್ಟೇಟ್ ಅಥವಾ ಈ ಸ್ವಾಯತ್ತವಾದಂತಹ ರಾಜ್ಯ ತನ್ನದೇ ಆದಂತಹ ಶಾಸಕಾಂಗ ಮತ್ತು ಮಂತ್ರಿ ಮಂಡಳವನ್ನು ಅಥವಾ ಈ ಎರಡನ್ನ ಕೂಡ ಹೊಂದುವಂತಹ ಒಂದು ಅವಕಾಶವನ್ನು ಸಂವಿಧಾನ ಮಾಡಿಕೊಡುತ್ತದೆ. 1969ನೇ ಇಸವಿಯಲ್ಲಿ 22ನೇ ಸಂವಿಧಾನದಲ್ಲಿ ಈ ಒಂದು ಪ್ರಾವಧಾನವನ್ನು ಇನ್ಕ್ಲೂಡ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇದರ ಮೂಲಕ ಈ ಬುಡಕಟ್ಟು ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಆತ್ಮನಿರ್ಭರತೆಯಿಂದ ಅಥವಾ ಹೆಚ್ಚಿನ ಸ್ವಾಯತ್ತವಾದಂತಹ ಅಧಿಕಾರಗಳನ್ನು ಈ ಒಂದು ಪ್ರಾವಧಾನ ನೀಡುವುದಷ್ಟೇ ಅಲ್ಲದೆ ಕಾನೂನು ಮತ್ತು ಸುವ್ಯವಸ್ಥೆ ಮೇಲಿನ ಪ್ರಮುಖವಾದಂತಹ ಶಕ್ತಿಯನ್ನು ಕೂಡ ಈ ಒಂದು ಆರ್ಟಿಕಲ್ ಒದಗಿಸಿಕೊಡುತ್ತೆ ಆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಥವಾ ಬುಡಕಟ್ಟು ಸಮುದಾಯದ ಪ್ರದೇಶದಲ್ಲಿ, ಮುಖ್ಯವಾಗಿ ಅಸ್ಸಾಂ ರಾಜ್ಯದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಈ 6ನೇ ಶೆಡ್ಯೂಲ್ನ ಅಡಿಯಲ್ಲಿ ಸ್ವಾಯತ್ತವಾದಂತಹ ಕೌನ್ಸಿಲ್ಗಳೇನಿರ್ತವೆ, ಸೊ 6ನೇ ಶೆಡ್ಯೂಲ್ ನೀವೆಲ್ಲ ಓದಿರ್ತೀರಿ ಅಂತ ಅನ್ಕೋತೀನಿ. ಸೊ ಈ 6ನೇ ಶೆಡ್ಯೂಲ್ನಲ್ಲಿರುವಂತಹ ಅಸ್ಸಾಂನಲ್ಲಿರುವಂತಹ ಕೆಲವೊಂದಿಷ್ಟು ಈ ಇಂಡಿಪೆಂಡೆಂಟ್ ಅಥವಾ ಆಟೋನಾಮಸ್ ಕೌನ್ಸಿಲ್ಗಳೇನಿರ್ತವೆ ಆ ಪ್ರದೇಶಗಳಲ್ಲಿ ಮಾತ್ರ ಕಾನೂನು ಮತ್ತು ಸುವ್ಯವಸ್ಥೆಯ ಅಧಿಕಾರವನ್ನು ಆಯಾ ರಾಜ್ಯದ ಶಾಸಕಾಂಗ ಅಥವಾ ಆಯಾ ರಾಜ್ಯದ ಒಂದು ಸಶಸ್ತ್ರ ಪಡೆಗಳು ಹೊಂದಿರುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದು ಆರ್ಟಿಕಲ್ 244 ಬ್ರ್ಯಾಕೆಟ್ ಎ ಇದರ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಇದು ಮುಖ್ಯವಾಗಿ ಅಸ್ಸಾಂನಲ್ಲಿರುವಂತಹ ಬುಡಕಟ್ಟು ಸಮುದಾಯದ ಪ್ರದೇಶಗಳಲ್ಲಿ ಸ್ವಾಯತ್ತ ರಾಜ್ಯವನ್ನು ಅಂದರೆ ಸ್ಟೇಟ್ ಇನ್ಸೈಡ್ ದ ಸ್ಟೇಟ್ ಅಂದರೆ ರಾಜ್ಯದಲ್ಲಿ ಒಂದು ಚಿಕ್ಕ ಸ್ವಾಯತ್ತ ರಾಜ್ಯವನ್ನು ಸ್ಥಾಪಿಸುವಂತಹ ಪ್ರಾವಧಾನವನ್ನು ನೀಡುತ್ತದೆ. ಸಂವಿಧಾನದ 22ನೇ ತಿದ್ದುಪಡಿಯ ಮೂಲಕ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಮೂಲಕ ಈ ಒಂದು ಪ್ರಾವಧಾನವನ್ನು ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಲಾಗಿತ್ತು. ಇನ್ನು ಮುಂದಿನ ಆರ್ಟಿಕಲ್, ಇತ್ತೀಚೆಗೆ ಭಾರತದ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಮಸಾಲೆ ಮಂಡಳಿ, ಭಾರತದ ಮಸಾಲೆ ಮಂಡಳಿ ನ್ಯೂಸ್ನಲ್ಲಿತ್ತು. ಸೊ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಭಾರತದಿಂದ ರಫ್ತಾಗ್ತಾ ಇರುವಂತಹ ಕೆಲವೊಂದಿಷ್ಟು ಮಸಾಲೆ ಪದಾರ್ಥಗಳು ಒಂದು ನಿರ್ದಿಷ್ಟವಾದಂತಹ ಸ್ಟ್ಯಾಂಡರ್ಡನ್ನು ಮೀಟ್ ಆಗ್ತಾ ಇಲ್ಲ ಅಥವಾ ಒಂದು ಮಾನದಂಡವನ್ನು ಮೀಟ್ ಆಗ್ತಾ ಇಲ್ಲ ಅಂತ ಸಿಂಗಾಪುರ್ ಮತ್ತು ಹಾಂಗ್ಕಾಂಗ್ ರಾಷ್ಟ್ರಗಳಲ್ಲಿ ನಿಷೇಧಗಳನ್ನು ಎದುರಿಸ್ತಾ ಇವೆ, ಬ್ಯಾನ್ ಮಾಡಲಾಗ್ತಾ ಇದೆ ಈ ಒಂದು ಮಸಾಲೆ ಪದಾರ್ಥಗಳನ್ನು, ಕೆಲವೊಂದಿಷ್ಟು ಬ್ರ್ಯಾಂಡ್ಸ್ಗಳನ್ನು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾದಿಂದ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು, ಭಾರತದಿಂದ ರಫ್ತಾಗ್ತಾ ಇರುವಂತಹ ಈ ಮಸಾಲೆ ಪದಾರ್ಥಗಳ ಸರಕುಗಳನ್ನು ಕಂಪಲ್ಸರಿಯಾಗಿ ಪರೀಕ್ಷೆಯನ್ನು ಮಾಡಿ, ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿ ಆ ಒಂದು ಮಸಾಲೆ ಪದಾರ್ಥಗಳನ್ನು ರಫ್ತು ಮಾಡಲಾಗುವುದು ಅಂತ ಕೇಂದ್ರ ಅಥವಾ
ಭಾರತದ ಮಸಾಲೆ ಮಂಡಳಿಯಿಂದ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ನ್ಯೂಸ್ನಲ್ಲಿರುವುದರಿಂದ ಈ ಒಂದು ಸಂಸ್ಥೆಯ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಅದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. 1986ನೇ ಇಸವಿಯಲ್ಲಿ ಸಾಂಬಾರ್ ಮಂಡಳಿ ಕಾಯ್ದೆ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಸ್ಥಾಪಿತವಾದಂತಹ ಒಂದು ಪ್ರಮುಖ ಸಂಸ್ಥೆ ಯಾವುದು ಅಂತಂದರೆ ಮಸಾಲೆ ಮಂಡಳಿ, ಭಾರತೀಯ ಮಸಾಲೆ ಮಂಡಳಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ್ಯಕ್ಟನ್ನು 1986ರಲ್ಲಿ ಜಾರಿಗೊಳಿಸಿದರೂ ಕೂಡ ಇದು ಸ್ಥಾಪನೆಯಾದಂತಹ ವರ್ಷ ಯಾವುದು ಅಂತಂದರೆ 1987. ಸೊ ನೆನ್ಪಿಟ್ಕೊಳ್ಳಿ, ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1987 ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಭಾರತದಾದ್ಯಂತ ಈ ಮಸಾಲೆ ಪದಾರ್ಥಗಳನ್ನು ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಮತ್ತು ಆ ಮಸಾಲೆ ಪದಾರ್ಥಗಳನ್ನು ನಿಯಂತ್ರಣ ಮಾಡುವಂತಹ ಮತ್ತು ಆ ಪದಾರ್ಥಗಳನ್ನು ರಫ್ತು ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂತಹ ನಿಯಂತ್ರಕ ಸಂಸ್ಥೆ ಯಾವುದು ಅಂತಂದರೆ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಸದ್ಯಕ್ಕೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆ ಆಗಿದೆ. ಇದು ಒಂದು ಸ್ಟ್ಯಾಟ್ಯುಟರಿ ಸ್ಥಾನಮಾನವನ್ನು ಹೊಂದಿದೆ, ಯಾಕಂದರೆ ಇದು ಕಾಯ್ದೆಯ ಮೂಲಕ ಜಾರಿಗೊಂಡಂತಹ ಒಂದು ಸಂಸ್ಥೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಈ 1986ರ ಅಡಿಯಲ್ಲಿ ಸ್ಥಾಪಿಸಲಾದಂತಹ ಈ ಒಂದು ಸಂಸ್ಥೆ ಏನಿದೆ, ಇದಕ್ಕಿಂತ ಮುಂಚೆ ಇದ್ದಂತಹ ಏಲಕ್ಕಿಯ ಉತ್ಪಾದನೆ ಮತ್ತು ಅಭಿವೃದ್ಧಿ ಕಾಯ್ದೆಯ ವೇಳಾಪಟ್ಟಿಯಲ್ಲಿ ತಿಳಿಸಲಾದಂತಹ 52 ಸಾಂಬಾರ್ ಪದಾರ್ಥಗಳನ್ನು ರಫ್ತು ಮಾಡುವಂತಹ ನಿಟ್ಟಿನಲ್ಲಿ ಉತ್ತೇಜನವನ್ನು ನೀಡುವಂತಹ, ಪ್ರೋತ್ಸಾಹವನ್ನು ನೀಡುವಂತಹ ಮತ್ತು ಆ ಒಂದು ಪದಾರ್ಥಗಳನ್ನು ಮಾರ್ಕೆಟಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ. ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತಂದರೆ ಕೇರಳ ರಾಜ್ಯದ ಕೊಚ್ಚಿ ನಗರದಲ್ಲಿದೆ ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಇದರ ಹೆಡ್ ಕ್ವಾರ್ಟರ್ ಅಥವಾ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ಕೇರಳ ರಾಜ್ಯದ ಕೊಚ್ಚಿ ನಗರದಲ್ಲಿ ಲೊಕೇಟ್ ಆಗಿದೆ. ಮತ್ತು ಈ ಭಾರತದ ಸುಮಾರು 52 ಸಾಂಬಾರ್ ಪದಾರ್ಥಗಳ ರಫ್ತನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂತಹ ಸಂಸ್ಥೆ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್, ವೊಯೇಜರ್ 1 ಅನ್ನುವ ಈ ಒಂದು ಬಾಹ್ಯಾಕಾಶ ನೌಕೆ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಸೊ ಇದರ ಒಂದು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1977ನೇ ಇಸವಿ ಸೆಪ್ಟೆಂಬರ್ 5ನೇ ತಾರೀಕಿನಂದು ವೊಯೇಜರ್ 1 ಅನ್ನುವ ಬಾಹ್ಯಾಕಾಶ ನೌಕೆಯನ್ನು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ ಲಾಂಚ್ ಮಾಡಲಾಗಿತ್ತು. ಇದಕ್ಕಿಂತ ಹಿಂದೆ ಲಾಂಚ್ ಮಾಡಲಾದಂತಹ ವೊಯೇಜರ್ 2 ಅನ್ನುವ ಈ ಒಂದು ಬಾಹ್ಯಾಕಾಶ ನೌಕೆಯ ಒಂದು ಭಾಗವಾಗಿ ವೊಯೇಜರ್ 1 ಅನ್ನು ಲಾಂಚ್ ಮಾಡಲಾಗಿತ್ತು. ಕನ್ಫ್ಯೂಸ್ ಮಾಡ್ಕೋಬೇಡಿ, ವೊಯೇಜರ್ 2 ಅನ್ನು ಮೊದಲು ಲಾಂಚ್ ಮಾಡಲಾಗಿತ್ತು, ಅಂದರೆ ಆಗಸ್ಟ್ ತಿಂಗಳು 1977ನೇ ಇಸವಿಯಲ್ಲಿ ವೊಯೇಜರ್ 2 ಅನ್ನುವ ಬಾಹ್ಯಾಕಾಶ ನೌಕೆಯನ್ನು ಲಾಂಚ್ ಮಾಡಲಾಗಿತ್ತು. ಅದರ 2 ವಾರಗಳ ನಂತರ ಸೆಪ್ಟೆಂಬರ್ 5, 1977ನೇ ಇಸವಿಯಲ್ಲಿ ನಾಸಾದಿಂದ ಈ ವೊಯೇಜರ್ 1 ಅನ್ನುವ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲಾಗಿತ್ತು ಅಂತ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಮುಖ್ಯವಾಗಿ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ ಲಾಂಚ್ ಮಾಡಲಾದಂತಹ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇತ್ತೀಚೆಗೆ ಈ ವೊಯೇಜರ್ 1 ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, 1977ನೇ ಇಸವಿಯಲ್ಲಿ ಲಾಂಚ್ ಮಾಡಲಾಗಿದ್ದಂತಹ ಈ ವೊಯೇಜರ್ 1 ಇಲ್ಲಿಯವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದರೆ ಇತ್ತೀಚಿನ ಕೆಲವೊಂದಿಷ್ಟು 5 ತಿಂಗಳಿಂದ ಯಾವುದೇ ರೀತಿಯಾದಂತಹ ಒಂದು ಕಾರ್ಯಗಳನ್ನು ಈ ವೊಯೇಜರ್ 1 ಅನ್ನುವ ಬಾಹ್ಯಾಕಾಶ ನೌಕೆಯಿಂದ ನಡೆಸಲಾಗ್ತಾ ಇರಲಿಲ್ಲ. ಸೊ ಹೀಗಾಗಿ ಕೆಲವೊಂದಿಷ್ಟು ಟೆಕ್ನಿಕಲ್ ಗ್ಲಿಚಸ್ ಅಥವಾ ತಾಂತ್ರಿಕ ದೋಷಗಳನ್ನು ಈ ನಾಸಾ ಸಂಸ್ಥೆಯ ಮೂಲಕ ರಿಮೋಟ್ ಕಂಟ್ರೋಲ್ ಮೂಲಕ ಆ ಒಂದು ತಾಂತ್ರಿಕ ದೋಷಗಳನ್ನು ಬಗೆಹರಿಸಿ ಈ ಮತ್ತೊಮ್ಮೆ ಈ ಒಂದು ವೊಯೇಜರ್ 1 ಇದು ಕಾರ್ಯನಿರ್ವಹಿಸುವಂತೆ ಮಾಡಲಾಗಿದೆ ಮತ್ತು ಇದರಿಂದ ಮಾಹಿತಿಗಳನ್ನು ಭೂಮಿಯತ್ತ ಸಾಕಷ್ಟು ಪ್ರಮಾಣದಲ್ಲಿ ರವಾನೆ ಮಾಡಲಾಗ್ತಾ ಇದೆ ಅಂತ ಈ ನಾಸಾದಿಂದ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಸದ್ಯಕ್ಕೆ ಆ ಟೆಕ್ನಿಕಲ್ ಗ್ಲಿಚಸ್ಗಳನ್ನು ಫಿಕ್ಸ್ ಮಾಡಿ ಈಗ ಸದ್ಯಕ್ಕೆ ಆ ಒಂದು ವೊಯೇಜರ್ 1 ಅನ್ನುವ ಬಾಹ್ಯಾಕಾಶ ನೌಕೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ನಾವು ಈ ಒಂದು ಕಾಂಟೆಕ್ಸ್ಟನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು.
ಇನ್ನು 1977ನೇ ಇಸವಿಯಲ್ಲಿ ನಾಸಾದಿಂದ ಲಾಂಚ್ ಮಾಡಲಾದಂತಹ ಈ ವೊಯೇಜರ್ 1 ಅನ್ನುವ ಈ ಸ್ಪೇಸ್ ಕ್ರಾಫ್ಟ್ನ ಮುಖ್ಯ ಉದ್ದೇಶ ಏನು, ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು. ವೊಯೇಜರ್ 1 ಅನ್ನುವ ಈ ಒಂದು ಸ್ಪೇಸ್ ಕ್ರಾಫ್ಟ್ನ ಮುಖ್ಯ ಉದ್ದೇಶ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ನಮ್ಮ ಸೌರಮಂಡಲದ ಮತ್ತು ಸೌರಮಂಡಲದ ಆಚೆಗಿರುವಂತಹ ಆಕಾಶಕಾಯಗಳನ್ನು ಮತ್ತು ಆ ಒಂದು ವಾತಾವರಣವನ್ನು ಅಧ್ಯಯನ ಮಾಡುವಂತಹ ನಿಟ್ಟಿನಲ್ಲಿ ಅಲ್ಲಿನ ಪ್ರಮುಖ ಮಾಹಿತಿಗಳನ್ನು ಭೂಮಿಯತ್ತ ರವಾನೆ ಮಾಡುವಂತಹ ಪ್ರಮುಖ ಕಾರ್ಯವನ್ನು ಈ ವೊಯೇಜರ್ ಅನ್ನುವ ಬಾಹ್ಯಾಕಾಶ ನೌಕೆ 1977ನೇ ಇಸವಿಯಿಂದ ಸುಮಾರು 40 ವರ್ಷಗಳಿಂದ ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಮುಖ್ಯವಾಗಿ ಈ ಗುರು ಗ್ರಹದ ಮತ್ತು ಶನಿ ಗ್ರಹದ ಫ್ಲೈಬೈಗಳನ್ನು ಸ್ಟಡಿ ಮಾಡುವುದಾಗಿರ್ಬೋದು ಮತ್ತು ಈ ಎರಡೂ ಗ್ರಹಗಳ ಉಪಗ್ರಹಗಳನ್ನು ಮತ್ತು ಅವುಗಳ ಉಂಗುರಗಳನ್ನು ಮತ್ತು ಆ ಗ್ರಹಗಳ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಕ್ಷೇತ್ರವನ್ನು ಅಧ್ಯಯನ ಮಾಡುವಂತಹ ಪ್ರಮುಖ ಗುರಿಯನ್ನು ವೊಯೇಜರ್ 1 ಅನ್ನುವ ಬಾಹ್ಯಾಕಾಶ ನೌಕೆ ಹೊಂದಿತ್ತು. ಸೊ ಸದ್ಯಕ್ಕೆ ಈ ಸೌರಮಂಡಲದ ಆಚೆಗೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತಹ ವೊಯೇಜರ್ 1 ಬಾಹ್ಯಾಕಾಶ ನೌಕೆ ಭೂಮಿಯಿಂದ ಲಾಂಚ್ ಮಾಡಲಾದಂತಹ ಅತ್ಯಂತ ದೂರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಮಾನವ ನಿರ್ಮಿತ ವಸ್ತು ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮತ್ತು ಈ ಸೂರ್ಯಮಂಡಲವನ್ನು ದಾಟಿದ ಮೊದಲ ಬಾಹ್ಯಾಕಾಶ ನೌಕೆ ಅಂತ ಅನ್ನುವ ಹೆಗ್ಗಳಿಕೆಯನ್ನು ಕೂಡ ಈ ವೊಯೇಜರ್ 1 ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ಆಗಲೇ ತಿಳಿಸಿದ ಹಾಗೆ ಈ ಗುರುಗ್ರಹದ ಸುತ್ತಲೂ ಇರುವಂತಹ ತೆಳುವಾದಂತಹ ಉಂಗುರವನ್ನು ಮತ್ತು ಎರಡು ಪ್ರಮುಖವಾದಂತಹ ಝೋವಿಯನ್ ಸ್ಯಾಟಲೈಟ್ಸ್ಗಳನ್ನು ಅಂದರೆ ಗುರುಗ್ರಹದ ಹೊಸ ಉಪಗ್ರಹಗಳನ್ನು ಕೂಡ ಕಂಡುಹಿಡಿಯುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವೊಯೇಜರ್ 1 ಮಾಡಿದೆ. ಆ ಎರಡು ಪ್ರಮುಖ ಹೊಸದಾಗಿ ಕಂಡುಹಿಡಿದಂತಹ ಉಪಗ್ರಹಗಳು ಯಾವುವು ಅಂತಂದರೆ ಥೀಬ್ ಮತ್ತು ಮೆಟಿಸ್ ಅಂತ. ಇವು ಗುರುಗ್ರಹದ ಪ್ರಮುಖ ಝೋವಿಯನ್ ಉಪಗ್ರಹಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಶನಿ ಗ್ರಹದ 5 ಹೊಸ ಉಪಗ್ರಹಗಳನ್ನು, ಚಂದ್ರ ಅಂತಂದರೆ ಉಪಗ್ರಹಗಳನ್ನು ಮತ್ತು ಜಿ ರಿಂಗ್ ಅನ್ನುವ ಹೊಸ ಶನಿಗ್ರಹದ ಉಂಗುರವನ್ನು ಪತ್ತೆ ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಕೂಡ ಈ ವೊಯೇಜರ್ 1 ಸಾಕಷ್ಟು ಯಶಸ್ವಿಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ನಮ್ಮ ಸೌರಮಂಡಲದಿಂದ ಆಚೆಗೆ ಯಾವುದೇ ಒಂದು ಪ್ಲ್ಯಾನೆಟ್ನಲ್ಲಿ ಅಥವಾ ಯಾವುದೇ ಒಂದು ಗ್ರಹದಲ್ಲಿ ಅನ್ಯ ಗ್ರಹದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಿಗಳು ಅಥವಾ ಜೀವಿಗಳು ವಾಸಿಸ್ತಾ ಇದ್ದರೆ ಅವರಿಗೆ ಈ ಭೂಮಿಯೊಂದಿಗೆ ಕಮ್ಯುನಿಕೇಟ್ ಮಾಡುವಂತಹ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ಗೋಲ್ಡನ್ ರೆಕಾರ್ಡ್ ಅನ್ನುವ ಒಂದು ಪ್ರಮುಖವಾದಂತಹ ಸಿಸ್ಟಮನ್ನು ಈ ವೊಯೇಜರ್ 1 ಮೂಲಕ ಲಾಂಚ್ ಮಾಡಲಾಗಿದೆ ಅಥವಾ ಇದರಲ್ಲಿ ಹೊತ್ತೊಯ್ಯಲಾಗಿದೆ. ಸೊ ಇದರಲ್ಲಿ ಯಾವ ರೀತಿಯಾದಂತಹ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಅಂತಂದರೆ ಭೂಮಿಯ ಮೇಲಿನ ಪ್ರಮುಖವಾದಂತಹ ಜೀವನ, ಸಂಸ್ಕೃತಿ, ವೈವಿಧ್ಯತೆಯ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಪ್ರಮುಖ ಶಬ್ದಗಳು ಮತ್ತು ಚಿತ್ರಗಳನ್ನು ಈ ಗೋಲ್ಡನ್ ರೆಕಾರ್ಡ್ ಅನ್ನುವ ಈ ಒಂದು ಸಿಸ್ಟಮ್ನಲ್ಲಿ ಈ ವೊಯೇಜರ್ 1 ಬಾಹ್ಯಾಕಾಶ ನೌಕೆಯಲ್ಲಿ ಅಳವಡಿಸಲಾಗಿದೆ. ಅಂದರೆ ಈ ಭೂಮಿಯನ್ನು ದಾಟಿ ಯಾವುದೇ ಒಂದು ಪರಗ್ರಹದಲ್ಲಿ ಜೀವಿಗಳು ಇದ್ದರೆ ಅವುಗಳು ಈ ವೊಯೇಜರ್ 1ನೊಂದಿಗೆ ಯಾವುದೇ ರೀತಿಯಾದಂತಹ ಕಮ್ಯುನಿಕೇಷನನ್ನು ಎಸ್ಟಾಬ್ಲಿಷ್ ಮಾಡಿದರೆ ಅನ್ಯ ಜೀವಿಗಳಿಗೆ ಈ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಕಮ್ಯುನಿಕೇಷನನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಅನುಕೂಲ ಮಾಡಿಕೊಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವೊಯೇಜರ್ 1 ಅನ್ನುವ ಈ ಬಾಹ್ಯಾಕಾಶ ನೌಕೆಯಲ್ಲಿ ಗೋಲ್ಡನ್ ರೆಕಾರ್ಡ್ ಅನ್ನುವ ಈ ಒಂದು ವಿಶೇಷವಾದಂತಹ ರೆಕಾರ್ಡನ್ನು ಕಳಿಸಲಾಗಿದೆ. ಶಬ್ದಗಳು ಮತ್ತು ವಿಶೇಷ ಚಿತ್ರಗಳನ್ನು, ಈ ವೈವಿಧ್ಯತೆಯನ್ನು, ಭೂಮಿಯ ವೈವಿಧ್ಯತೆಯನ್ನು ಬಿಂಬಿಸುವಂತಹ ಒಂದು ಮಾಹಿತಿಯನ್ನು ಇದರಲ್ಲಿ ಕಳುಹಿಸಲಾಗಿದೆ. ಸೊ ಸದ್ಯಕ್ಕೆ ಮತ್ತೆ ಈ ಟೆಕ್ನಿಕಲ್ ಗ್ಲಿಚಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾ ಇರುವಂತಹ ವೊಯೇಜರ್ 1 ಕನಿಷ್ಠ ಪಕ್ಷ 2025ರವರೆಗೆ ಇದೇ ರೀತಿಯಾಗಿ ಕಾರ್ಯನಿರ್ವಹಿಸುವಂತಹ ಮತ್ತು ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಭೂಮಿಯತ್ತ ರವಾನೆ ಮಾಡುವಂತಹ ಒಂದು ಇಂಧನವನ್ನು ಹೊಂದಿದೆ ಅಂತ ಈ ನಾಸಾದಿಂದ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಸದ್ಯಕ್ಕೆ ಈ ಬಾಹ್ಯಾಕಾಶ ನೌಕೆ ಸೂರ್ಯನಿಂದ ಸುಮಾರು 13.8 ಶತಕೋಟಿ ಮೈಲು ಅಂದರೆ 22.1 ಬಿಲಿಯನ್ ಕಿಲೋಮೀಟರ್ಸ್ಗಳಷ್ಟು ದೂರದಲ್ಲಿ ಲೊಕೇಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಒಂದು ಛಾಯಾಗ್ರಹಣ ಆಗಿರ್ಬೋದು ಅಥವಾ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ನಾಸಾ ಸಂಸ್ಥೆಗೆ ರವಾನೆ ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆಗಲೇ ತಿಳಿಸಿದ ಹಾಗೆ ಸೆಪ್ಟೆಂಬರ್ನಲ್ಲಿ ಈ ವೊಯೇಜರ್ 1 ಅನ್ನುವ ಬಾಹ್ಯಾಕಾಶ ನೌಕೆಯನ್ನು ಲಾಂಚ್ ಮಾಡಲಾಗಿತ್ತು. ಅದಕ್ಕಿಂತ 2 ವಾರಗಳು ಮುಂಚೆ ಅಂದರೆ ಆಗಸ್ಟ್ 20, 1977ನೇ ಇಸ್ವಿಯಲ್ಲಿ ವೊಯೇಜರ್ 2 ಅನ್ನುವ ಬಾಹ್ಯಾಕಾಶ ನೌಕೆಯನ್ನು ಮೊದಲಿಗೆ ಲಾಂಚ್ ಮಾಡಲಾಗಿತ್ತು. ಸೊ ಇದರ ಒಂದು ಭಾಗವಾಗಿ ಈ ವೊಯೇಜರ್ 1 ಸದ್ಯಕ್ಕೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ವೊಯೇಜರ್ 1 which was launched by NASA in 1977.
77. ಇದರ ಉದ್ದೇಶ ಏನು ಅಂತ ಕೂಡ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಆದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದ್ದು, ಈ ಅಂಗನವಾಡಿಗಳಲ್ಲಿ ಕಲಿಯುವಂತಹ ಚಿಕ್ಕ ಮಕ್ಕಳು ಅಥವಾ 3ರಿಂದ 6 ವರ್ಷದ ಮಕ್ಕಳ ಆರೈಕೆ ಮತ್ತು ಕಲಿಕೆಗೆ ಅನುಕೂಲ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ವಿಶೇಷವಾದಂತಹ ಮಾಹಿತಿಯನ್ನು ಪ್ರಕಟಿಸಲಾಗಿದೆ. ಆ ಒಂದು ಮಾಹಿತಿಯಲ್ಲಿ ಮುಖ್ಯವಾಗಿ 3ರಿಂದ 6 ವರ್ಷದ ಮಕ್ಕಳಿಗೆ ವಿಶೇಷವಾಗಿ ಗಮನ ಹರಿಸುವಂತೆ ಅವರ ಆರೈಕೆ ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಬುಕ್ಕನ್ನು ಪಬ್ಲಿಷ್ ಮಾಡಲಾಗಿದೆ. ಆ ಬುಕ್ಕಿನ ಹೆಸರು ಅಥವಾ ಆ ಒಂದು ಪುಸ್ತಕದ ಹೆಸರು ಏನು ಅಂತಂದರೆ ಆಧಾರಶಿಲೆ ಅಂತ ನೋಟ್ ಮಾಡಿಟ್ಕೊಳ್ಳಿ. ಸೊ ಇದರಲ್ಲಿ 3ರಿಂದ 6 ವರ್ಷದ ಮಕ್ಕಳು ಅಂಗನವಾಡಿಯಲ್ಲಿ ಕಲಿಯುವಂತಹ ಮಕ್ಕಳಿಗೆ ಅವರ ಆರೈಕೆ ಮತ್ತು ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಸುಮಾರು 48 ವಾರಗಳ ವಿಶೇಷವಾದಂತಹ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ನಡೆಸಬೇಕು ಅಂತ 5 ಹಂತಗಳಲ್ಲಿ ವಿಂಗಡಿಸಲಾಗಿದ್ದು ಸುಮಾರು 348 ಪೇಜಸ್ಗಳ ಈ ಒಂದು ಆಧಾರಶಿಲೆ ಅನ್ನುವ ಪುಸ್ತಕವನ್ನು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯದಿಂದ ಪಬ್ಲಿಷ್ ಮಾಡಲಾಗಿದೆ. ಇದರ ಹೆಸರು ಆಧಾರಶಿಲೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡಿಟ್ಕೊಳ್ಳಿ. ಸೊ ಇದರ ಉದ್ದೇಶ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಆಧಾರಶಿಲೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ರಿವಿಷನ್ ಪ್ರಶ್ನೆಗಳನ್ನು ಈಗ ಡಿಸ್ಕಸ್ ಮಾಡೋಣ ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ. ಮೊದಲನೇ ರಿವಿಷನ್ ಪ್ರಶ್ನೆ, ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ 244(a) ಈ ಒಂದು ಪರಿಚ್ಛೇದ ಭಾರತದ ಯಾವ ರಾಜ್ಯದಲ್ಲಿ ಸ್ವಾಯತ್ತ ರಾಜ್ಯದ ಸ್ಥಾಪನೆಗೆ ಅವಕಾಶವನ್ನು ನೀಡುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಆಸಾಂ, ಆಪ್ಷನ್ 2 ನಾಗಾಲ್ಯಾಂಡ್, ಆಪ್ಷನ್ 3 ಲದಾಖ್ ಅಥವಾ ಆಪ್ಷನ್ 4 ಪುದುಚೇರಿ ಅಂತ ನೀಡಲಾಗಿದೆ. ಸೊ ರಾಜ್ಯದಲ್ಲಿ ಒಂದು ಸ್ವಾಯತ್ತ ರಾಜ್ಯ ಅಂತಂದರೆ ಆಬ್ವಿಯಸ್ಲಿ ಈ ಕೇಂದ್ರಾಡಳಿತ ಪ್ರದೇಶಗಳು ಎಲಿಮಿನೇಟ್ ಆಗುತ್ತೆ. ಲದಾಖ್ ಈಸ್ ಅ ಯೂನಿಯನ್ ಟೆರಿಟರಿ, ಸೊ ಎಲಿಮಿನೇಟ್ ಮಾಡಿಬಿಡಿ. ಪುದುಚೇರಿ ಕೂಡ ಒಂದು ಶಾಸಕಾಂಗವನ್ನು ಹೊಂದಿರುವಂತಹ ಯೂನಿಯನ್ ಟೆರಿಟರಿ ಆಗುತ್ತೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಪ್ಷನ್ 1. ಭಾರತದ 22ನೇ ಸಂವಿಧಾನದ 1969ನೇ ಇಸ್ವಿಯಲ್ಲಿ ಭಾರತದ ಸಂವಿಧಾನದ ತಿದ್ದುಪಡಿಯ ಮೂಲಕ ಈ ಆರ್ಟಿಕಲ್ 244(a) ಅನ್ನು ಇನ್ಕ್ಲೂಡ್ ಮಾಡಲಾಗಿತ್ತು. ಇದರ ಅಡಿಯಲ್ಲಿ ಆಸಾಂನಲ್ಲಿ, ಮುಖ್ಯವಾಗಿ ಆಸಾಂ ರಾಜ್ಯದಲ್ಲಿ ಈ ಪರಿಶಿಷ್ಟ ಪಂಗಡಗಳು ವಾಸಿಸ್ತಾ ಇರುವಂತಹ ಒಂದು ಪ್ರದೇಶದಲ್ಲಿ ಸ್ವಾಯತ್ತವಾದಂತಹ ರಾಜ್ಯ ಅಥವಾ ಆಟೋನಾಮಸ್ ಸ್ಟೇಟನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಒಂದು ಅನುಕೂಲವನ್ನು ಈ ಆಸಾಂನಲ್ಲಿ ಮಾಡಲಾಗುತ್ತೆ. ನಮ್ಮ ಸಂವಿಧಾನದ ತಿದ್ದುಪಡಿಯ ಮೂಲಕ ಈ ಒಂದು ಪ್ರಾವಧಾನವನ್ನು ಇನ್ಕ್ಲೂಡ್ ಮಾಡಲಾಗಿತ್ತು. ಆರ್ಟಿಕಲ್ 244(a) ಅಂತ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಆಸಾಂ ಈಸ್ ಅ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಭಾರತೀಯ ಮಸಾಲೆ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ? ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಇದರ ಹೆಡ್ ಆಫೀಸ್ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಚೆನ್ನೈ, ಆಪ್ಷನ್ 2 ಕೊಚ್ಚಿ, ಆಪ್ಷನ್ 3 ತಿರುವನಂತಪುರಂ, ಆಪ್ಷನ್ 4 ಹೈದರಾಬಾದ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಕೇರಳದ ಕೊಚ್ಚಿ ನಗರದಲ್ಲಿ ಈ ಭಾರತೀಯ ಮಸಾಲೆ ಮಂಡಳಿಯ ಮುಖ್ಯ ಕಚೇರಿ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. 1987ನೇ ಇಸವಿಯಲ್ಲಿ ಸ್ಥಾಪನೆಯಾದಂತಹ ಈ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಮಸಾಲೆ ಮಂಡಳಿ, ಭಾರತೀಯ ಮಸಾಲೆ ಮಂಡಳಿ, ಇದರ ಮುಖ್ಯ ಕಚೇರಿ ಕೊಚ್ಚಿ ನಗರದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸದ್ಯಕ್ಕೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಈ ಭಾರತದಿಂದ ರಫ್ತಾಗುವಂತಹ ಈ ಸಾಂಬಾರ್ ಪದಾರ್ಥಗಳು ಅಥವಾ ಈ ಮಸಾಲೆ ಪದಾರ್ಥಗಳನ್ನು, ಅವುಗಳ ಗುಣಮಟ್ಟಗಳನ್ನು ಟೆಸ್ಟ್ ಮಾಡುವುದಷ್ಟೇ ಅಲ್ಲದೆ ಈ ಮಸಾಲೆ ಪದಾರ್ಥಗಳ ರಫ್ತನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂತಹ ಸಂಸ್ಥೆ ನಮ್ಮ ಭಾರತದ ಮಸಾಲೆ ಮಂಡಳಿ ಅಥವಾ ಸ್ಪೈಸಸ್ ಬೋರ್ಡ್ ಆಫ್ ಇಂಡಿಯಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆಯ ಮೂಲಕ ವೊಯೇಜರ್ 1 ಅನ್ನುವ ಈ ಬಾಹ್ಯಾಕಾಶ ನೌಕೆ ಅಥವಾ ಸ್ಪೇಸ್ ಕ್ರಾಫ್ಟನ್ನು
ಉಡಾವಣೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜಪಾನಿನ ಜಾಕ್ಸಾ, ಆಪ್ಷನ್ 2 ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಆಪ್ಷನ್ 3 ಅಮೆರಿಕದ ನಾಸಾ ಅಥವಾ ಆಪ್ಷನ್ 4 ರಷ್ಯಾದ ರಾಸ್ಕಾಸ್ಮೋಸ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ 1977ನೇ ಇಸವಿಯಲ್ಲಿ ವೊಯೇಜರ್ 1 ಅನ್ನುವ ಈ ಸ್ಪೇಸ್ ಕ್ರಾಫ್ಟನ್ನು ಲಾಂಚ್ ಮಾಡಲಾಗಿತ್ತು. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮುಖ್ಯವಾಗಿ ಈ ಸೌರಮಂಡಲದ ಅಧ್ಯಯನವನ್ನು ಮತ್ತು ಈ ಸೌರಮಂಡಲವನ್ನು ಅದರ ಆಚೆಗೂ ಕೂಡ ವಿಶೇಷ ಕಾಯಗಳನ್ನು ಮತ್ತು ಅಲ್ಲಿನ ವಾತಾವರಣವನ್ನು ಅಧ್ಯಯನ ಮಾಡಿ ಸಾಕಷ್ಟು ಮಾಹಿತಿಯನ್ನು ರವಾನೆ ಮಾಡುವಂತಹ ಒಂದು ಉದ್ದೇಶದಿಂದ ವೊಯೇಜರ್ 1 ಅನ್ನುವ ಈ ಬಾಹ್ಯಾಕಾಶ ನೌಕೆಯನ್ನು ನಾಸಾದಿಂದ ಲಾಂಚ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನಾಸಾ ಇದು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೆಪ್ಟೆಂಬರ್ 5, 1977ನೇ ಇಸವಿಯಲ್ಲಿ ಈ ವೊಯೇಜರ್ 1 ಅನ್ನುವ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲಾಗಿತ್ತು. ಮುಂದಿನ ರಿವಿಷನ್ ಪ್ರಶ್ನೆ, ಅಂಗನವಾಡಿಗೆ ಹೋಗುವಂತಹ ಈ ಮಕ್ಕಳಿಗಾಗಿ ಕೇಂದ್ರ ಸರ್ಕಾರದಿಂದ ವಿವರವಾದಂತಹ ಚಟುವಟಿಕೆಗಳನ್ನು ಮೆನ್ಷನ್ ಮಾಡಲಾದಂತಹ ಒಂದು ಪುಸ್ತಕವನ್ನು ಪ್ರಕಟಿಸಲಾಗಿದೆ. ಸೊ ಆ ಪುಸ್ತಕದ ಹೆಸರು ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಬಾಲ ಆಧಾರ್, ಆಪ್ಷನ್ 2 ಬಾಲ ವಿಕಾಸ ಗ್ರಂಥಿಕ, ಆಪ್ಷನ್ 3 ಆಧಾರಶಿಲಾ, ಆಪ್ಷನ್ 4 ಮೂಲಾಧಾರ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಆಧಾರಶಿಲಾ ಅನ್ನುವ ಈ ಪುಸ್ತಕವನ್ನು ಇತ್ತೀಚೆಗೆ ಅಂಗನವಾಡಿಗೆ ಹೋಗುವಂತಹ ಸುಮಾರು 3 ರಿಂದ 6 ವರ್ಷದ ಮಕ್ಕಳಿಗೆ ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಆ್ಯಕ್ಟಿವಿಟೀಸ್ಗಳನ್ನು ಕಂಡಕ್ಟ್ ಮಾಡಬೇಕು ಅಂತ ವಿವರವಾಗಿ ಮೆನ್ಷನ್ ಮಾಡಲಾಗಿದೆ. ಸೊ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಈ ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಲಾಗಿದೆ. ಅದರ ಹೆಸರು ಆಧಾರಶಿಲಾ ಅಂತ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆಧಾರಶಿಲೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಅದೇ ರೀತಿಯಾಗಿ ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ನಿನ್ನೆ ಡಿಸ್ಕಸ್ ಮಾಡಿದಂತಹ ನೋಟ್ಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ ಟೆಲಿಗ್ರಾಮ್ ಚಾನಲ್ನಲ್ಲಿ. ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಎನ್ ಆಸಮ್ ಡೇ.